Hello dear students, in this biology bridge course video, today I am going to explain about the next part of animal tissues, that is about connective tissues. In the previous videos I explained about what is tissue, and group of tissue is called organ. Group of the organs represents organ system, and many organ systems together produce the organism's body. There are different types of tissues in the body of animals: epithelial tissues, connective tissues, muscular tissues, and nervous tissues. And in the previous video I explained about epithelial tissues. They form the coverings of the body parts, both external as well as internal. They cover the hollow cavities. They are involved in the protection, absorption, filtration, and secretion. The main type of epithelial tissues are the squamous epithelium, columnar epithelium, ciliated epithelium, cuboidal epithelium, and glandular epithelium. So the next type of tissue is connective tissues. What are the characters of connective tissues? As the name indicates, they connect one tissue with another. Say for example, the muscles are attached to the bones. ಬಾಡಿ ಒಳಗಿರೋಂಥ ಮಾಂಸಖಂಡಗಳು ಮೂಳೆಗಳಿಗೆ, ಬೋನ್ ಇಟ್ ಈಸ್ ಮೂಳೆ, ಮಸಲ್ಸ್ ಆ ಮೂಳೆಗಳಿಗೆ ಮಸಲ್ಸ್ ಅಟ್ಯಾಚ್ ಆಗಿರ್ತಾವೆ. ದ ಮಸಲ್ಸ್ ಆರ್ ಅಟ್ಯಾಚ್ಡ್ ಟು ದ ಬೋನ್ಸ್ ವಿತ್ ದ ಹೆಲ್ಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ನಾಟ್ ಓನ್ಲಿ ಲೈಕ್ ದ್ಯಾಟ್, ದ ಬೋನ್ಸ್ ಆರ್ ಆಲ್ಸೋ ಅಟ್ಯಾಚ್ಡ್ ವಿತ್ ಈಚ್ ಅದರ್. ಬಾಡಿ ಒಳಗಿರೋಂಥ ಬೋನ್ಗಳು ಒಂದಕ್ಕೊಂದಕ್ಕೆ ಅಟ್ಯಾಚ್ ಆಗಿರ್ತಾವೆ. ಸೊ ಯಾವುದೇ ಒಂದು ಟಿಶ್ಯೂನ ಮತ್ತೊಂದು ಟಿಶ್ಯೂ ಜೊತೆಗೆ ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲೇನು ಬೇಕಾಗ್ತಾವ? ಕನೆಕ್ಟಿವ್ ಟಿಶ್ಯೂಸ್. ಸೊ ಫಸ್ಟ್ ಕ್ಯಾರೆಕ್ಟರ್, ದೇ ಕನೆಕ್ಟ್ ಒನ್ ಟಿಶ್ಯೂ ವಿತ್ ದ ಅದರ್. There are cells, fibers, and ground substance. This is the specific character with respect to connective tissues. The connective tissues contains different types of the cells. They contain fibers as well as ground substance. ಈ ಕ್ಯಾರೆಕ್ಟರನ್ನು ಎಪಿಥೀಲಿಯಲ್ ಟಿಶ್ಯೂ ಒಳಗೆ ಹೇಳಿರುವುದಿಲ್ಲ. ಎಪಿಥೀಲಿಯಲ್ ಟಿಶ್ಯೂಕ್ಕೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮೆನ್ಷನ್ ಮಾಡಿದ್ದೆ. ಸೆಲ್ಸ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಲೊಕೇಟೆಡ್ ಆನ್ ಬೇಸ್ಮೆಂಟ್ ಮೆಮ್ರೇನ್. ಕಂಪಲ್ಸರಿಲಿ ಎಪಿಥೀಲಿಯಲ್ ಟಿಶ್ಯೂ ಅಂತ ತಗೊಂಡಾಗ ಅದರ ಒಳಗಿರೋವಂಥ ಸೆಲ್ಸ್ ಎದ್ರ ಮೇಲೆ ಲೊಕೇಟ್ ಆಗಿರ್ತಾವ? ಬೇಸ್ಮೆಂಟ್ ಮೆಮ್ರೇನ್ ಮೇಲೆ ಲೊಕೇಟ್ ಆಗಿರ್ತಾವ. ಅದೇ ಥರ ಕನೆಕ್ಟಿವ್ ಟಿಶ್ಯೂಕ್ಕೆ ಏನು ಸ್ಪೆಷಲ್ ಕ್ಯಾರೆಕ್ಟರ್ ಅದ? ಕನೆಕ್ಟಿವ್ ಟಿಶ್ಯೂ ಒಳಗೆ ಬಹಳಷ್ಟು ಬೇರೆ ಬೇರೆ ಥರದ ಸೆಲ್ಸ್ ಪ್ರೆಸೆಂಟ್ ಇರ್ತಾವ, ಬೇರೆ ಬೇರೆ ಥರದ ಫೈಬರ್ಸ್ ಪ್ರೆಸೆಂಟ್ ಇರ್ತಾವ, ಆ್ಯಂಡ್ ಗ್ರೌಂಡ್ ಸಬ್ಸ್ಟನ್ಸ್ ಇಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಈಗ ಸೆಲ್ ಒಳಗಿರೋ ಫ್ಲೂಯಿಡ್ಡಿಗೆ ಹೆಂಗೆ ನಾವು ಸೈಟೋಪ್ಲಾಸಮ್, ಕೋಶ ರಸ ಅಂತ ಕರಿತೀವಿ, ಅದೇ ಥರ ಕನೆಕ್ಟಿವ್ ಟಿಶ್ಯೂ ಒಳಗಿರೋವಂಥ ಗ್ರೌಂಡ್ ಸಬ್ಸ್ಟನ್ಸಿಗೆ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇನ್ ದ್ಯಾಟ್ ಮ್ಯಾಟ್ರಿಕ್ಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆ್ಯಂಡ್ ಫೈಬರ್ಸ್ ಆರ್ ಪ್ರೆಸೆಂಟ್. ಆ ಗ್ರೌಂಡ್ ಸಬ್ಸ್ಟನ್ಸ್ ಒಳಗೆ ಬೇರೆ ಬೇರೆ ಥರದ ಸೆಲ್ಸು ಇರ್ತಾವೆ ಆ್ಯಂಡ್ ಫೈಬರ್ಸು ಪ್ರೆಸೆಂಟ್ ಇರ್ತಾವೆ. ಅನದರ್ ಕ್ಯಾರೆಕ್ಟರ್, ದೇ ಆರ್ ಹೈಲಿ ವೆಸ್ಕ್ಯುಲಾರ್. ಅಂದರೆ ಬ್ಲಡ್ ಸಪ್ಲೈ ಈಸ್ ವೆರಿ ರಿಚ್. ವೆಸ್ಕ್ಯುಲಾರ್ ಇನ್ ದ ಸೆನ್ಸ್ ಸಪ್ಲಿಮೆಂಟೇಷನ್ ಆಫ್ ದ ಬ್ಲಡ್. ಈಗ ನೇಲ್ಸಿಗೆ ಬ್ಲಡ್ ಸಪ್ಲೈ ಬೇಸ್ ಒಳಗೆ ಜಾಸ್ತಿ ಇರ್ತದೆ, ಟಿಪ್ ಒಳಗೆ ಇರುವುದಿಲ್ಲ. ಸೊ ಅದೇ ಥರ ಈ ಕನೆಕ್ಟಿವ್ ಟಿಶ್ಯೂಸನ್ನು ತಗೊಂಡ್ರೆ ಆಲ್ ದ ಟಿಶ್ಯೂಸ್ ಆರ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್. ದ ಸೆಲ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ ಪ್ರೊಡ್ಯೂಸ್ ದ ಫೈಬರ್ಸ್ ಆ್ಯಸ್ ವೆಲ್ ಆ್ಯಸ್ ಗ್ರೌಂಡ್ ಸಬ್ಸ್ಟನ್ಸ್. ನೋಡ್ರಿ, ಈ ಕನೆಕ್ಟಿವ್ ಟಿಶ್ಯೂ ಒಳಗೆ ಇರೋವಂಥ ಸೆಲ್ಸೇ ಏನು ಮಾಡ್ತಾವ? ಫೈಬರ್ಸ್ ಆ್ಯಂಡ್ ಗ್ರೌಂಡ್ ಸಬ್ಸ್ಟನ್ಸಸ್ಸನ್ನು ಪ್ರೊಡ್ಯೂಸ್ ಮಾಡ್ತಾವೆ. ದ್ಯಾಟ್ ಮೀನ್ಸ್ cells of the connective tissue are producing fibers as well as matrix. Matrix is nothing but ground substance.
ಸೊ ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ಕನೆಕ್ಟಿವ್ ಟಿಶ್ಯೂ? ಒಂದು ಮೇನ್ ಕ್ಯಾರೆಕ್ಟರ್ ಬರೀರಿ ಅಂತಂದರೆ, ದ ಕನೆಕ್ಟಿವ್ ಟಿಶ್ಯೂ ಕಂಟೈನ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್, ಫೈಬರ್ಸ್ ಆ್ಯಂಡ್ ಗ್ರೌಂಡ್ ಸಬ್ಸ್ಟೆನ್ಸ್. ಇನ್ಸ್ಟೆಡ್ ಆಫ್ ಗ್ರೌಂಡ್ ಸಬ್ಸ್ಟೆನ್ಸ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಮ್ಯಾಟ್ರಿಕ್ಸ್ ಅಂತಲೂ ಬರೀಬಹುದು. ಎಷ್ಟು ಥರದ ಕನೆಕ್ಟಿವ್ ಟಿಶ್ಯೂಸ್ ಅವ? Following are the different types of connective tissues: loose connective tissue, dense connective tissue, cartilage, bone, blood tissue and lymph. So these are the different types of connective tissue. Among them, the blood and lymph are the fluid connective tissues. They are circulating in the body. ಈ ಬ್ಲಡ್ ಆ್ಯಂಡ್ ಲಿಂಫ್, ಈ ಲೋಮರಸ ಅಂತ ಏನು ಕರಿತೀರಿ ಅದಕ್ಕೆ ಇಂಗ್ಲೀಷ್ನಾಗ ಲಿಂಫ್ ಅಂತ ಕರೀತಾರೆ. ಇವೆರಡೂ ಫ್ಲೂಯಿಡ್, ದ್ರವ ಪದಾರ್ಥದೊಳಗಿರ್ತಾವೆ. ಆ್ಯಂಡ್ ದೇ ಆರ್ ಸರ್ಕ್ಯುಲೇಟಿಂಗ್ ವಿಥಿನ್ ದ ಬಾಡಿ. ಯಾವಾಗಲೂ ಬಾಡಿ ಒಳಗೆ ಸರ್ಕ್ಯುಲೇಷನ್, ಪರಿಚಲನೆ ಅಂತ ಏನು ಕರಿತೀವಿ, ದೇ ಆರ್ ಸರ್ಕ್ಯುಲೇಟಿಂಗ್ ವಿಥಿನ್ ದ ಬಾಡಿ. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೆಲ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ. ನಾನು ಆಗ್ಲೇ ಹೇಳಿದೆ, ಕನೆಕ್ಟಿವ್ ಟಿಶ್ಯೂದು ಮೇನ್ ಕ್ಯಾರೆಕ್ಟರ್ ಅಂದ್ರೆ ಪ್ರೆಸೆನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಅದರೊಳಗೆ ಭಾಳಷ್ಟು ಬೇರೆ ಬೇರೆ ಥರದ ಸೆಲ್ಗಳು ಪ್ರೆಸೆಂಟ್ ಇರ್ತಾವೆ. ಯಾವ್ಯಾವ ಇರ್ತಾವೆ? ಫೈಬ್ರೋಬ್ಲಾಸ್ಟ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಫೈಬ್ರೋಸೈಟ್. ಅಂದರೆ ಏನು ಕೆಲಸ? ಫೈಬರ್ಸ್ ಏನು ಪ್ರೆಸೆಂಟ್ ಇರ್ತಾವೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ಪ್ಲಾಸ್ಮಾ ಸೆಲ್ಸ್ ಆರ್ ಪ್ರೆಸೆಂಟ್. ಎಡಿಪೋಸ್ ಸೆಲ್ ವಿಚ್ ಸ್ಟೋರ್ಸ್ ದ ಫ್ಯಾಟ್, ಇದನ್ನು ಎಡಿಪೋಸ್ ಅಂತ ಕರೀತಾರೆ. ಇವೋಸಿನೋಫಿಲ್, ನ್ಯೂಟ್ರೋಫಿಲ್, ಲಾರ್ಜ್ ಲಿಂಫೋಸೈಟ್, ಮ್ಯಾಕ್ರೋಫೇಜ್ ಆ್ಯಂಡ್ ಸೆಲ್ ವಿತ್ ಪಿಗ್ಮೆಂಟ್ ಗ್ರ್ಯಾನ್ಯೂಲ್, ಸ್ಮಾಲ್ ಲಿಂಫೋಸೈಟ್ ಆ್ಯಂಡ್ ಮಾಸ್ಟ್ ಸೆಲ್ಸ್. All these are the cells which are found in the connective tissue. ಇದರೊಳಗೆ ನೀವು ನೆನಪಿಟ್ಕೊಳ್ಳಿಕ್ಕೆ ಬೇಕಾದಂಥ ಹೆಸರುಗಳಂದರೆ, ಒಂದು ಫೈಬ್ರೋಬ್ಲಾಸ್ಟ್, ದಿಸ್ ಯು ನೀಡ್ ಟು ರಿಮೆಂಬರ್. ಅನದರ್ ಈಸ್ ಮಾಸ್ಟ್ ಸೆಲ್, ಇದನ್ನು ನೆನಪಿಟ್ಕೋಬೇಕು. ಪ್ಲಾಸ್ಮಾ ಸೆಲ್ ಯು ನೀಡ್ ಟು ರಿಮೆಂಬರ್. ದೆನ್ ಒನ್ ಮೋರ್ ಈಸ್ ಮ್ಯಾಕ್ರೋಫೇಜ್. ಅಟ್ಲೀಸ್ಟ್ ಇವು ಹೆಸರುಗಳರೆ ಗೊತ್ತಿರಬೇಕು. ವಾಟ್ ಆರ್ ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಕನೆಕ್ಟಿವ್ ಟಿಶ್ಯೂಸ್? ಡು ನಾಟ್ ವರಿ, ಮತ್ತೆ ರೆಗ್ಯುಲರ್ ಕ್ಲಾಸಸ್ ಒಳಗೆ ಡೀಟೇಲ್ ಆಗಿ ಹೇಳ್ತೀನಿ. ಸುಮ್ಮನೆ ಜಸ್ಟ್ ಐ ಆಮ್ ಗಿವಿಂಗ್ ದ ಇಂಟ್ರೊಡಕ್ಷನ್ ಅಷ್ಟೇ. ಈ ಲಿಂಫೋಸೈಟ್ ಅಂತ ಇಲ್ಲಿ ಎರಡು ಕಡೆಗೆ ಬಂತು, ಲಾರ್ಜ್ ಲಿಂಫೋಸೈಟ್ ಆ್ಯಂಡ್ ಸ್ಮಾಲ್ ಲಿಂಫೋಸೈಟ್. ರಿಮೆಂಬರ್, the lymphocytes are the cells which are present in the lymph. See, in the blood there are three types of cells: RBCs, red blood corpuscles, WBCs, white blood corpuscles, and the platelets. Blood platelets, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ರಕ್ತದ ತಟ್ಟೆಗಳು. RBC ಅಂದರೆ ಕೆಂಪು ರಕ್ತ ಕಣ, WBC ಅಂದರೆ ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ ಅಂದರೆ ರಕ್ತದ ತಟ್ಟೆಗಳು. As the blood contains different types of cells like that, ಲಿಂಫ್ ಒಳಗಿರೋವಂಥ ಸೆಲ್ಸ್ಗಳಿಗೆ ಏನಂತ ಕರೀತಾರೆ? ದೇ ಆರ್ ಕಾಲ್ಡ್ ಲಿಂಫೋಸೈಟ್ಸ್. ದ ಲಿಂಫೋಸೈಟ್ಸ್ ಆರ್ ದ ಸ್ಪೆಸಿಫಿಕ್ ಸೆಲ್ಸ್ which are present in the lymph, and remember they provide immunity, ರೋಗ ನಿರೋಧಕ ಸಾಮರ್ಥ್ಯ, ರೆಸಿಸ್ಟೆನ್ಸ್ ಪವರ್. ಆ ರೋಗ ನಿರೋಧಕ ಸಾಮರ್ಥ್ಯ, ಇಮ್ಯುನಿಟಿ, ರೆಸಿಸ್ಟೆನ್ಸ್ ಪವರನ್ನು ಈ ಲಿಂಫೋಸೈಟ್ಗಳು ಪ್ರೊವೈಡ್ ಮಾಡ್ತವೆ. ಆ್ಯಂಡ್ ಮಾಸ್ಟ್ ಸೆಲ್, ಈಗ ಯಾವುದರೇ ಒಂದು ಸೊಳ್ಳೆ ಕಚ್ಚಿದರೆ ಅಥವಾ ಏನೋ ಒಂದು ಸಬ್ಸ್ಟೆನ್ಸಿಂದ ಅಲರ್ಜಿ ಆದರೆ ಆ ಭಾಗ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತದೆ, ತುರ್ಸ್ಕೋಬೇಕನ್ನಿಸ್ತದೆ, ತುರಿಕೆ ಉಂಟಾಗ್ತದೆ. ಯಾಕೆ? ಬಿಕಾಸ್ ಆಫ್ ದ ಸಿಕ್ರೇಷನ್ ಆಫ್ ಅ ಕೆಮಿಕಲ್ ಕಾಲ್ಡ್ ಹಿಸ್ಟಮೈನ್. ನಮ್ಮ ಬಾಡಿ ಒಳಗಿರೋ ಅಂಥ ಕನೆಕ್ಟಿವ್ ಟಿಶ್ಯೂ ಒಳಗಿರೋ ಸೆಲ್ಲು ಯಾವುದು? ಮಾಸ್ಟ್ ಸೆಲ್. ಇದರಿಂದ ಏನು ರಿಲೀಸ್ ಆಗ್ತದೆ? ಹಿಸ್ಟಮೈನ್ ಅನ್ನೋ ಒಂದು ಕೆಮಿಕಲ್, ಒಂದು ರಾಸಾಯನಿಕ ವಸ್ತು ರಿಲೀಸ್ ಆಗ್ತದೆ. ಆ್ಯಂಡ್ ದ್ಯಾಟ್ ಹಿಸ್ಟಮೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಚ್ಚಿಂಗ್, ಇರಿಟೇಷನ್ ಆ್ಯಂಡ್ ರೆಡ್ನೆಸ್. ಎಲ್ಲೋ ಒಂದು ಕಡೆಗೆ ಸೊಳ್ಳೆ ಕಚ್ಚಿ ಅದನ್ನು ನೀವು ತುರಿಸ್ಕೊಂಡ್ರೆ ಆ ಭಾಗ ರೆಡಿಶ್ ಆಗ್ತದೆ, ಸ್ವಲ್ಪ ಕೆಂಪು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ಭಾಗಕ್ಕೆ ಯಾಕೆ ತುರಿಕೆ ಆಯಿತು? ಅಲ್ಲಿ ಇರೋವಂಥ ಮಾಸ್ಟ್ ಸೆಲ್ಲಿಂದ
ಏನು ರಿಲೀಸ್ ಆಗಿರ್ತದೆ, ಹಿಸ್ಟಮೈನ್ ರಿಲೀಸ್ ಆಗಿರ್ತದೆ. ಆ್ಯಂಡ್ ದಿಸ್ ಈಸ್ ಅಲಾರ್ಮಿಂಗ್ ಕೆಮಿಕಲ್. ಬಾಡಿಗೆ ಯಾವುದೇ ಒಂದು ಸಬ್ಸ್ಟೆನ್ಸಿಂದ ಅಲರ್ಜಿ ಆದಾಗ ಹಿಸ್ಟಮೈನ್ ಸಿಕ್ರೀಷನ್ ವಿಲ್ ಬಿ ಮೋರ್. ಮಾಸ್ಟ್ ಸೆಲ್ಗಳಿಂದ ಹಿಸ್ಟಮೈನ್ ಸಿಕ್ರೀಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೋಸ್ ಸಿಂಪ್ಟಮ್ಸ್. ಸೊ ದೀಸ್ ಆರ್ ದ ಸೆಲ್ಸ್ ವಿಚ್ ಆರ್ ಫೌಂಡ್ ಇನ್ ದ connective tissues. Then finally coming to the functions of connective tissue. ಏನು ಮಾಡ್ತಾವ? Binding structures connects tissues to one another, and this connective function of the connective tissues is carried out by tendon and ligament. ಟೆಂಡಾನ್ ಆ್ಯಂಡ್ ಲಿಗಾಮೆಂಟ್ಗಳು ಏನು ಮಾಡ್ತಾವೆ? ಆಲ್ವೇಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಕನೆಕ್ಷನ್. ಟಿಶ್ಯೂಗಳನ್ನು ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವೆ. ದೇ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಮೂಮೆಂಟ್ ವಿಚ್ ಸ್ಟ್ರಕ್ಚರ್ ಬೋನ್. ದ ಎಂಟೈರ್ ಸ್ಕೆಲೆಟಲ್ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಬೋನ್, ಆ್ಯಂಡ್ ಬೋನ್ ಈಸ್ ಆಲ್ಸೋ ಅ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಪ್ರೊಟೆಕ್ಷನ್. ದ ಬೋನ್ಸ್ ಆ್ಯಂಡ್ ಸೆಲ್ಸ್ ಆಫ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮದ ಸೆಲ್ಸು ನಾನು ಆಗಲೇ ಹೇಳಿದೆ ಲಿಂಫೋಸೈಟ್ಸ್ ಅಂತ. ಈ ಲಿಂಫೋಸೈಟ್ಸ್ ಎಲ್ಲಿ ಪ್ರೆಸೆಂಟ್ ಅವ? ಕನೆಕ್ಟಿವ್ ಟಿಶ್ಯೂ ಒಳಗೆ ಪ್ರೆಸೆಂಟ್ ಅವ. ಆ್ಯಂಡ್ ಕನೆಕ್ಟಿವ್ ಟಿಶ್ಯೂದು ಯಾವ ಪರ್ಟಿಕ್ಯುಲರ್ ಟಿಶ್ಯೂ ಅಂತಂದ್ರೆ ಲಿಂಫ್. ಆ್ಯಂಡ್ ಈ ಲಿಂಫೋಸೈಟ್ಸ್ದ ಕೆಲಸ ಏನು? ದೇ ಪ್ರೊವೈಡ್ ದ ಇಮ್ಯೂನಿಟಿ, ರೆಸಿಸ್ಟೆನ್ಸ್ ಪವರ್ ಅಗೇನ್ಸ್ಟ್ ದ ಡಿಸೀಸಸ್, ಸರ್ವ್ ಆ್ಯಸ್ ಫ್ರೇಮ್ ವರ್ಕ್. ನೋಡ್ರಿ, ಇಡೀ ಸ್ಕೆಲೆಟಲ್ ಸಿಸ್ಟಮ್ ಅಸ್ಥಿಪಂಜರ ತಯಾರಾಗಬೇಕಾದ್ರೆ ಎಲ್ಲ ಬೋನ್ಗಳು ಒಂದಕ್ಕೊಂದು ಅಟ್ಯಾಚ್ಡ್ ಇರಬೇಕು. ಅಂದಾಗೇ ಹ್ಯೂಮನ್ ಬಾಡಿಗೆ ಒಂದು ಡೆಫಿನಿಟ್ ಆದಂಥ ಶೇಪ್ ಬರ್ತದೆ. ಆ ಫ್ರೇಮ್ ವರ್ಕನ್ನು ಯಾವುದು ಪ್ರೊವೈಡ್ ಮಾಡ್ಲಿಕ್ಕತ್ತದ? ಬೋನ್ ಪ್ರೊವೈಡ್ ಮಾಡ್ತವೆ. ಆ್ಯಂಡ್ ಬೋನ್ಸ್ ಆರ್ ಬಿಲಾಂಗಿಂಗ್ ಟು ಕನೆಕ್ಟಿವ್ ಟಿಶ್ಯೂಸ್. Transportation is another function carried out by the fluid connective tissue, blood. Oxygen to all parts of the body, the nutrients to all parts of the body. ಇದನ್ನೆಲ್ಲಾನು ಸಪ್ಲೈ ಮಾಡುವಂಥ ಕೆಲಸ ಯಾವುದು ಮಾಡ್ತದೆ? ಬ್ಲಡ್ ಮಾಡ್ತದೆ. ಆ್ಯಂಡ್ ಬ್ಲಡ್ ಈಸ್ ಆಲ್ಸೋ ಅ ಕನೆಕ್ಟಿವ್ ಟಿಶ್ಯೂ. ಸ್ಟೋರೇಜ್ ಆಫ್ ಫ್ಯಾಟ್. ಆಗಲೇ ಎಡಿಪೋಸ್ ಸೆಲ್ ಅಂತ ಹೇಳಿದೆ ನಾ. ಈ ಎಡಿಪೋಸ್ ಸೆಲ್ ಒಳಗೆ ಮೇನ್ ಏನು ಸ್ಟೋರ್ ಆಗಿರ್ತದೆ? ಫ್ಯಾಟ್ ಸ್ಟೋರ್ ಆಗಿರ್ತದೆ. ಆ್ಯಂಡ್ ದಿಸ್ ಪ್ರೊವೈಡ್ಸ್ ಇನ್ಸುಲೇಷನ್, ಅಬ್ಸಾರ್ಬ್ಷನ್ ಆಫ್ ಹೀಟ್. ಬಾಡಿ ಟೆಂಪ್ರೇಚರನ್ನು ತಕ್ಕಮಟ್ಟಿಗೆ ಅಬ್ಸಾರ್ಬ್ ಮಾಡಿ ಇಂಟರ್ನಲ್ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲಿಕ್ಕೂ ಈ ಕನೆಕ್ಟಿವ್ ಟಿಶ್ಯೂಸು ಹೆಲ್ಪ್ ಮಾಡ್ತವೆ. ದೇ ಪ್ರೊವೈಡ್ ದ ಬೈಂಡಿಂಗ್ ಸ್ಟ್ರಕ್ಚರ್ಸ್, they provide the support and movement, they provide the protection, they serve as a framework, they help in transportation, they store the fat, and they also act as insulating agent. So these are the different functions carried out by connective tissues. Hope this explanation is clear for you. Thank you.